ಸ್ನೇಹಿತರೆ ನಮಸ್ಕಾರ. ಮೈಸೂರಿನ ಬೋಗಾದಿಯಲ್ಲಿರುವ ಡಾಕ್ಟರ್ ಬಸವರಾಜು ಆರ್ ಶ್ರೇಷ್ಠರವರ ಶ್ರೇಷ್ಠ ನಿವಾಸ ಎಂಬ ಈ ಮನೆ ನಿಜಕ್ಕೂ ಸುಸ್ಥಿರ ಮನೆಗಳಿಗೊಂದು ಶ್ರೇಷ್ಠ ಮಾದರಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಸಂಘಟನೆಯು ನೀಡುವ ಅತ್ಯುತ್ತಮ ಸುಸ್ಥಿರ ಮನೆ ಪ್ರಶಸ್ತಿ ಪಡೆದಿರುವ ಈ ಮನೆ ನಿರ್ಮಾಣದ ವಾಸ್ತುಶಿಲ್ಪಿ ಮೈಸೂರಿನ ರಾಜೇಶ್ ಕುಮಾರ್ ಜೈನ್. ಬನ್ನಿ ಈ ಮನೆ ಹೋಮ್ ಟೂರ್ ಮಾಡೋಣ. ಸುಸ್ಥಿರ ಮನೆಗಳ ಸರಣಿಯ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಶ್ರೀಯುತ ಬಸವರಾಜ್ ಮತ್ತು ಶ್ರೀಯುತ ರಾಜೇಶ್ ಕುಮಾರ್ ಜೈನ್ ಇಬ್ಬರಿಗೂ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ. ಧನ್ಯವಾದಗಳು. ನಿಮ್ಮ ಈ ಸುಂದರವಾದ ಒಂದು ಮನೆಯನ್ನ ನಮಗೆ ಹೋಮ್ ಟೂರ್ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸರ್. ದಯವಿಟ್ಟು ನಿಮ್ಮ ಮನೆಯ ಯುನೀಕ್ ಫೀಚರ್ಸ್ ಬಗ್ಗೆ ಸ್ವಲ್ಪ ಹೇಳಿ ಮತ್ತು ಈ ಒಂದು ಹೋಮ್ ಟೂರ್ಗೆ ನಮ್ಮನ್ನ ಲೀಡ್ ಮಾಡಿ. ಮೊದಲಿಗೆ ತಮಗೆ ನಮ್ಮ ಮನೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಕೋರುತ್ತೇನೆ, ತಮಗೆ ಮತ್ತು ತಮ್ಮೆಲ್ಲ ವೀಕ್ಷಕರುಗಳಿಗೆ. ಇದು ನಮ್ಮೊಂದು ಕನಸಿನ ಮನೆ ಅಂತ ಅನ್ಬಹುದು. ಸೊ ಆ ಕನಸಿಗೆ ಒಂದು ರೂಪವನ್ನು ಕೊಟ್ಟಂತವರು ರಾಜೇಶ್ ಕುಮಾರ್ ಜೈನ್ ಅವರು. ಸೊ ಈ ಒಂದು ಸುಸ್ಥಿರ ಮನೆ ಕಟ್ಟಬೇಕು ಅನ್ನುವಂಥದ್ದು ನನ್ನ ಒಂಥರದಲ್ಲಿ ಹೆಚ್ಚು ಕಡಿಮೆ ಬಾಲ್ಯದ ಕನಸು ಅಂತ ಹೇಳ್ಬೋದು. ಸೊ ಅದಾದ ನಂತರ ಅದಕ್ಕೆ ಒಂದು ಯೋಚನೆ ಬಂತು, ಆಲೋಚನೆ ಒಂದು ಆಕೃತಿ ಆಗ್ಬೇಕಾಯ್ತು. ಅದನ್ನ ರಾಜೇಶ್ ಕುಮಾರ್ ಜೈನ್ ಅವರ ಒಂದು ಸಂಗಡದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಬನ್ನಿ ದಯವಿಟ್ಟು ನೋಡೋಣ ಮನೆಯನ್ನ. ಇದು 40-50 ನಮ್ಮ ಸೈಟ್ ನ ವಿಸ್ತೀರ್ಣ, ಸುಮಾರು 2000 ಚದರ ಅಡಿಗಳ ಸೈಟ್ ಇದು. ಇದರಲ್ಲಿ ನಾವು ಸಾಕಷ್ಟು ಜಾಗವನ್ನ ಮನೆ ಸುತ್ತಲೂ ಬಿಟ್ಟಿದೀವಿ. ಸೆಟ್ ಬ್ಯಾಕ್ ಅಂತ ಏನ್ ಸರ್ಕಾರದ ನಿಯಮ ಏನಿದೆ ಅದಕ್ಕಿಂತ ಹೆಚ್ಚಾಗೇನೆ ಬಿಟ್ಟಿದೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಮನೆ ಸುತ್ತ ಓಡಾಡಂಗಿರ್ಬೇಕು, ನಾವು ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರಬೇಕು ಅನ್ನುವಂತ ಉದ್ದೇಶದಿಂದ ಮನೆ ಸುತ್ತ ಎಲ್ಲ ಜಾಗ ಬಿಟ್ಟು ಒಂದು 2 ಫ್ಲೋರ್ ಮನೆ ಆಗಿರೋದ್ರಿಂದ ಸುಮಾರು ಒಂದು 25 ಚದರದ ಮನೆಯನ್ನ ನಿರ್ಮಾಣ ಮಾಡಿದೀವಿ. ಮತ್ತೆ ಇದರದ್ದು ಫೇಸಿಂಗ್ ಯಾವ ತರ ಇದೆ ಸರ್? ಇದು ನಮ್ದು ರಸ್ತೆ ದಕ್ಷಿಣ ದಿಕ್ಕು, ನಮ್ಮ ಮನೆಯ ಮುಂಭಾಗಲಿರುವಂತದ್ದು ಪೂರ್ವ ದಿಕ್ಕಿಗೆ. ತಾವು ನೋಡಿದ್ರೆ ಸಿಟ್ಔಟ್ ಇದೆ, ಒಂದ್ ಸಣ್ಣದಾಗಿ ನಾವು ಮನೆ ಮುಂದೆ ಕೂತ್ಕೊಳ್ಳುವಂತ ಏನು ನಮ್ಮ ಹಳ್ಳಿ ಮನೆಯಲ್ಲಿ ಕೂಡ ಜಗಲಿ ಅಂತ ನಾವು ಮಾಡ್ತಾ ಇದ್ವಿ, ಅದೇ ತರನೇ ಜಗಲಿ ತರ ಮಾಡ್ಕೊಂಡು ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗುತ್ತೆ. ಜೊತೆಗೆ ನಾವು ಆ ಜಾಗವನ್ನ ನಮ್ಮ ಫುಟ್ವೇರ್ ಗಳನ್ನ ಸ್ಟೋರೇಜ್ ಕೂಡ ನಾವು ಯೂಸ್ ಮಾಡ್ಕೊಂಡಿದೀವಿ. ಪ್ರೈವಸಿಗೋಸ್ಕರ ಮತ್ತೆ ಗಾಡಿ ಬೆಳಕು ಬರೋಕ್ಕೋಸ್ಕರನು ಈ ತರ ಪ್ರೈವಸಿ ಮಾಡ್ಕೊಂಡಿದೀವಿ. ಸೊ 2 ಸೈಡ್ಗೂ ಯಾರಿಗೂ ವಿಘ್ನ ಆಗ್ಬಾರ್ದು. ಜಾಲಿ ಬ್ಲಾಕ್ಸ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಮಣ್ಣಿನ ಜಾಲಿ ಬ್ಲಾಕ್ಸ್, ಕ್ಲೇ ಮಣ್ಣಿನ ಇದು ಮೇಲ್ಗಡೆ ಟೈಲ್ಸ್ ಇರೋದು ಅದನ್ನು ಮಣ್ಣಿಂದೇನೆ. ಬನ್ನಿ. ಸುಂದರವಾದ ರೂಫಿಂಗ್ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ವೀಕ್ಷಕರ. ಈ ಮನೆಯ ಒಂದು ಬಹಳ ಅಟ್ರಾಕ್ಟಿವ್ ಫೀಚರ್ ಅಂದ್ರೆ ಇಲ್ಲಿ ಅನೇಕ ಬಗೆಯ ರೂಫಿಂಗ್ಸ್ ಇದೆ. ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಈಗ ಕೊಡ್ತಾರೆ. ಇಲ್ಲಿ ಈ ಸರ್ ಏನಿದ್ದಾರೆ ಬಸವರಾಜ್ ಸರ್, ಅವ್ರಿಗೆ ಮೊದಲಿಂದಾನು ಇಂಟ್ರೆಸ್ಟ್ ಇತ್ತು ಸಸ್ಟೈನಬಲ್ ರಿಲೇಟೆಡ್. ಮತ್ತೆ ಅವ್ರ ಹತ್ರ ಅವಕಾಶ ಕೇಳಿದಾಗ ಬೇರೆ ಬೇರೆ ವೆರೈಟೀಸ್ ರೂಫ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಓಪನ್ ಆಗಿ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇಲ್ಲಿ ಒಂದು 5-6 ಅನೇಕ ರೂಫ್ ಮಾಡ್ಕೊಂಡಿದ್ವಿ ವೆರೈಟೀಸ್. ಅದರಲ್ಲಿ ಒನ್ ಆಫ್ ದಿ ರೂಫ್ ಫಿಲ್ಲರ್ ಸ್ಲ್ಯಾಬ್ ಅಂತ ಹೇಳ್ತೀವಿ. ಇದು ಇಟ್ಕೆ ಇಟ್ಟಿರೋದು ಮಡ್ ಬ್ಲಾಕ್ಸ್, ಒಳಗಡೆ ರಿಸೆಸ್ಟ್ ಇರುತ್ತೆ, ಅದೊಂದು ರೂಫು.
ಮುಂದ್ಗಡೆ ಕಿಚನ್ ಏರಿಯಾ ಇದೆ, ಅದಕ್ಕೆ ವಾಲ್ಟ್ ಅಂತ ಹೇಳ್ತೀವಿ. ಬ್ರಿಕ್ಕಲ್ಲೇ ಮಾಡಿರೋದು ಅದು. ಅದ್ರ ಮೇಲ್ಗಡೆ ಫಿಲ್ಅಪ್ ಮಾಡಿರೋದು ನಾವು ವೇಸ್ಟ್ ಮೆಟೀರಿಯಲ್ಗಳು, ಸ್ಪಾಂಜು, ಆ ಥರ ಎಲ್ಲ, ಥರ್ಮೋಕಾಲು, ಬಾಟಲ್ಸು, ಪ್ಲಾಸ್ಟಿಕ್ ಬಾಟಲ್ಸ್, ನಮ್ಮ ಹತ್ರ ಏನೇನು ವೇಸ್ಟ್ ಇರುತ್ತೆ ಇವತ್ತಿನ ದಿವಸ ನಾವು ಎಷ್ಟು ವೇಸ್ಟ್ ಬೆಳೆಸ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಒನ್ ಆಫ್ ದಿ ಏರಿಯಾ ನಾವು ಅಲ್ಲಿ ಬಳಸ್ಕೊಂಡಿದೀವಿ. ಒಂದು ಹೇಳ್ಬೋದು ಅಂತಂದ್ರೆ ನಮ್ಮ ಕಟ್ಟಡದಿಂದ 1% ವೇಸ್ಟ್ ಕೂಡ ಎಲ್ಲೋ ಆಚೆಗೆ ಹೋಗಿಲ್ಲ. ಅದ್ರ ಬದಲಾಗಿ ನಾವು ಆಚೆಯವ್ರ ವೇಸ್ಟ್ ಅಂತ ನಾವೇ ಹಾಕೊಂಡಿದೀವಿ ಅಂತ ಅನ್ಬೋದು. ಸೊ ಇದು ಇನ್ನೊಂದು ಉದಾಹರಣೆ ಅಂದ್ರೆ, ಒಂದು ಕಟ್ಟಡ ನಿರ್ಮಾಣ ಮಾಡ್ಬೇಕಾದ್ರೆ ಆ ವೇಸ್ಟ್ ಜನರೇಟ್ ಆಗ್ಲೇಬೇಕು ಅಂತ ಏನಿಲ್ಲ, ಅದನ್ನ ಉಪಯೋಗಿಸ್ಕೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮೇಲ್ಗಡೆ ನೋಡಿದ್ರೆ ಇನ್ನೊಂದು ರೂಫ್ ಇದೆ, ಇದಕ್ಕೆ ಡೂಮ್ ಅಂತ ಹೇಳ್ತೀವಿ, ಗುಂಬಜ್. ಅದನ್ನು ಕೂಡ ಪ್ಯೂರ್ ಮಡ್ ಅಲ್ಲಿ ಮಾಡಿರೋದು. ಎಲ್ಲೂ ಕೂಡ ಒಂದು ಕಣನೂ ಸ್ಟೀಲ್ ಇಲ್ಲ ಆ ಒಂದು ಎಂಟೈರ್ ಡೂಮ್ ಅಲ್ಲಿ. ಸಂಪೂರ್ಣವಾಗಿ ಏನು ಹಿಂದೆ ಗೋಲ್ ಗುಂಬಸ್ಸು ಆ ತರದೆಲ್ಲ ಮಾಡ್ತಾ ಇದ್ರು, ಆ ತರ ಗುಂಬಸ್ಸಲ್ಲಿ ವಿತೌಟ್ ಎನಿ ಸ್ಟೀಲ್ ಅದು ಕನ್ಸ್ಟ್ರಕ್ಟ್ ಆಗಿರೋದು. ಬರೀ ಇಟ್ಕೆನ ಅಲೈನ್ ಮಾಡ್ಕೊಂಡು ಅದು ಮಾಡಿರುವಂತದ್ದು. ಮತ್ತೆ ಸ್ಪೆಷಲ್ ಪ್ರಾವಿಷನ್ ಏನಂದ್ರೆ ಲೈಟ್ ಕೂಡ ಬರುತ್ತೆ, ಸ್ಕೈ ಲೈಟ್ ಅಂತ ಏನ್ ಹೇಳ್ತೀವಿ. ಆಕಾಶದಿಂದ ಯಾರು ತಡ ಮಾಡಕ್ ಆಗಲ್ಲ. ಸೊ ಆಕಾಶದಿಂದ ಬರೋದು ಲೈಟ್ ಬರುತ್ತದೆ. ಪ್ಲಸ್ ಅಲ್ಲಿ ಏರ್ ವೆಂಟ್ ಅಂತ ಬಿಟ್ಟಿದೀವಿ, ಒಂದು 3 ಇಂಚ್ ಗ್ಯಾಪ್. ಎನಿ ಹಾಟ್ ಏರ್ ವಿಲ್ ಗೆಟ್ ಡಿಸ್ಪೋಸ್ಡ್. ಇಲ್ಲಿ ಒಳಗಡೆ ಬಂದ್ರೆ ಇಲ್ಲಿ ಆರ್ಚ್ ಪ್ಯಾನೆಲ್ ರೂಫ್ ಅಂತ ಹೇಳ್ತೀವಿ. ಇದು ಸಣ್ಣ ಪ್ರಮಾಣದಲ್ಲಿ 1.5 ಇಂಚು ಟೈಲ್ ಅಂತ ಏನ್ ಬರ್ತದೆ, ಆ ಟೈಲ್ ಅಲ್ಲಿ ಅದನ್ನ ಮಾಡ್ಕೊಂಡಿದ್ವಿ. ಬೆಡ್ರೂಮ್ ಗಳಲ್ಲಿ ಏನಿರುತ್ತೆ, ನಮ್ಗೆ ಪ್ರೈವಸಿಗೆ ಅಂತ ಡೋರ್ ಬೇಕು. ಇವಾಗ ಹೊಸ ಕಾನ್ಸೆಪ್ಟ್ ಏನಂದ್ರೆ ಇದು ಪಿವೋಟ್ ಡೋರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಫ್ರೇಮ್ ಕೂಡ ಅವಾಯ್ಡ್ ಮಾಡ್ಬೋದು. ಒಂದು ಬೆಡ್ರೂಮ್ಗೆ ಒಂದು ಫ್ರೇಮ್ ಅವಾಯ್ಡ್ ಮಾಡಿದ್ರೆ ಇದು ಪಿವೋಟ್ ಅಂತ ಕಾನ್ಸೆಪ್ಟ್. ಇದು ಕ್ಲೋಸ್ ಮಾಡ್ಕೋಬಹುದು. ಇದು ಏರ್ ಟೈಟ್ ಗ್ಯಾಪ್ ಮಾಡಕ್ಕೆ ಇಲ್ಲೊಂದು ಸ್ಪಾಂಜ್ ರೀತಿ ಕೊಡ್ತೀವಿ. ಸೊ ಮಿನಿಮಮ್ ಫಿಟ್ಟಿಂಗ್ಸ್ ಇಂದ ಹಿಡಿದು ನಾವು ನೋಡ್ಬೋದು, ಯಾವುದೇ ಶಬ್ದ ಕೂಡ ಬರಲ್ಲ. ಸೊ ಪ್ರತಿ ಮನೆಯಲ್ಲಿ ಈ ತರ ಮಾಡಿದ್ರೆ ಅಷ್ಟೊಂದು ಮರಗಳು ಉಳಿಸ್ಕೋಬಹುದು. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಈ ಒಂದು ಮನೆಯ ವಿನ್ಯಾಸಕ್ಕೋಸ್ಕರ ಮತ್ತು ಈ ಮನೆಯ ಟೋಟಲ್ ಕನ್ಸ್ಟ್ರಕ್ಷನ್ಗೋಸ್ಕರ ಇವರಿಗೊಂದು ಅವಾರ್ಡ್ ಬಂದಿದೆ ಅಂತ. ಅವಾರ್ಡ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸರ್, ಕಂಗ್ರಾಚ್ಯುಲೇಷನ್ಸ್ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾವ ಕ್ಯಾಟಗರಿಯಲ್ಲಿ ಸಿಕ್ತು, ಯಾವ ವರ್ಷ ಸಿಕ್ತು, ಕೊಟ್ರು? ಇದು ನಮ್ಗೆ ಕಳೆದ ವರ್ಷ 2023ರಲ್ಲಿ ಬಂದಂತದ್ದು, ಡಿಸೆಂಬರ್ 2023. ಇದು ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತೆ ಅಸೋಸಿಯೇಷನ್ ಆಫ್ ಇಂಜಿನಿಯರ್ಸ್ ಏನೇನಿದ್ದಾರೆ, ಸಿವಿಲ್ ಇಂಜಿನಿಯರ್ಸ್, ಅವರ 2 ಸಹಯೋಗದೊಂದಿಗೆ ಮೈಸೂರು, ಚಾಮರಾಜನಗರ, ಹಾಸನ, ಮೈಸೂರು ರೀಜನ್ ಅಂತ ನಾವೇನ್ ಕರಿತೀವಿ, ಆ ಭಾಗದಲ್ಲಿ ಇರತಕ್ಕಂತ ಸಸ್ಟೈನಬಲ್ ಬಿಲ್ಡಿಂಗ್ಸ್ ಏನಿದೆ, ಮನೆಗಳೇನಿದೆ, ಆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಮನೆಗಳನ್ನ ಅವರು ನೋಡಿ ಅದರಲ್ಲಿ ಈ ನಮ್ಮ ಮನೆಯನ್ನ ಬೆಸ್ಟ್ ಸಸ್ಟೈನಬಲ್ ಬಿಲ್ಡಿಂಗ್ ಅಂತ ಆ ಕ್ಯಾಟಗರಿಯಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಕಂಗ್ರಾಚ್ಯುಲೇಷನ್ಸ್ ಒನ್ಸ್ ಅಗೇನ್ ಫ್ರಮ್ ದಿ ವ್ಯೂವರ್ಸ್ ಆಫ್ ವೈಡ್ ಆಂಗಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಸಸ್ಟೈನಬಲ್ ಏನಂದ್ರೆ ಇದರಲ್ಲಿ 3 ತರನು ಮಾಡ್ಕೊಂಡಿದ್ವಿ. ಒಂದು ನ್ಯಾಚುರಲ್ ಮೆಟೀರಿಯಲ್ಸ್ ಎಲ್ಲ ಬಳಸ್ಕೊಂಡು ನ್ಯಾಚುರಲ್ ಕಂಫರ್ಟ್ ಬರಂಗೆ ಮಾಡ್ಕೊಂಡಿದ್ವಿ. ಇದರಲ್ಲಿ ಬಾಗಿಲು ಕಿಟಕಿಗೂ ಜಾಸ್ತಿ ವುಡ್ ಯಾವುದು ಯೂಸ್ ಮಾಡಿಲ್ಲ. ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಮಾಡ್ಕೊಂಡಿದ್ವಿ. ಇದರಲ್ಲಿ ಗ್ರಾವಿಟಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಒಂದು ಹೈಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಓವರ್ಫ್ಲೋ ಇರೋದು ಸಂಪ್ಗೆ ಬಿಡೋದು. ಅಂದ್ರೆ ಎಷ್ಟು ಕ್ವಾಂಟಿಟಿ ನಮ್ಗೆ ನೀರು ಗ್ರಾವಿಟಿಯಲ್ಲಿ ಬರುತ್ತೆ ಅಷ್ಟು ಕೂಡ ಪವರ್ ಕನ್ಸಂಪ್ಷನ್ ನಮ್ಗೆ ಉಳಿಸ್ಕೋಬಹುದು. ಸೊ ದಟ್ ಈಸ್ ಒನ್ ಆಫ್ ದಿ ಇನಿಷಿಯೇಟಿವ್. ಅದು ಉದಾಹರಣೆಗೆ ಅಂತಂದ್ರೆ, ಈಗ ನಮ್ಮ ಅಡಿಗೆ ಮನೆ ಮೆಜನೈನ್ ಲೆವೆಲ್ ಅಂತ ಏನ್ ಕರಿತೀವಿ, ಅದ್ರ ಮೇಲೆ ಒಂದು ಟ್ಯಾಂಕ್ ಇಟ್ಟಿದ್ವಿ. ಸೊ ಮೇಲ್ಗಡೆ ತಾರ್ಸಿಯಿಂದ ಬರುವಂತದ್ದು ಆ ಮೆಜನೈನ್ ಲೆವೆಲ್ಗೆ ಫಸ್ಟ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಅದನ್ನ ಆ ಓವರ್ ಟ್ಯಾಂಕ್ ಆಗು ನಮ್ಗೆ ಸರ್ವ್ ಆಗ್ತಾ ಇದೆ. ಅದನ್ನ ಪಂಪ್ ಮಾಡೋಕೆ ನಮ್ಗೆ ಯಾವ್ದೇ ಎಲೆಕ್ಟ್ರಿಸಿಟಿ ಬೇಕಿಲ್ಲ. ಮಳೆ ಬಂದಾಗ ಅದು ಬಂದು ಅಲ್ಲಿ ಫಿಲ್ಟರ್ ಆಗಿ ಅಡಿಗೆ ಮನೆ ಪಕ್ಕದ ಮೆಜನೈನ್ ಲೆವೆಲ್ ಇರುತ್ತೆ. ಅಡಿಗೆ ಮನೆಗೆ ನಮ್ಗೆ ಏನೇನೆಲ್ಲ ನೀರ್ ಬೇಕು ಅದಷ್ಟು ಆ ಟ್ಯಾಂಕ್ ಇಂದ ಬರುತ್ತೆ. ಸೊ ನಾವು ಪಂಪ್ ಮಾಡೋದಕ್ಕೂ ನಾವು ಅಲ್ಲಿಗೆ ಬಳಸ್ತಾ ಇಲ್ಲ. ಎಷ್ಟು ಸಮಯ ನಮ್ಗೆ ಮಳೆ ನೀರಿನ ಲಭ್ಯತೆ ಸಿಗುತ್ತೆ ಅಷ್ಟು ಸಮಯವನ್ನು ನಾವು ಸಂಪೂರ್ಣ ನಮ್ಮ ಮನೇಲಿ ಆಕ್ಚುಲಿ ಕುಡಿಲಿಕ್ಕಂತೂ ಸಂಪೂರ್ಣ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೀರ್ ಅಂತಾನೆ ಅನ್ಬೋದು. ನಾವು ಅದಕ್ಕೆ ಅದು ನ್ಯಾಚುರಲ್ ಫಿಲ್ಟರ್ ಕೂಡ ನಾವು ಮಾಡ್ಕೊಂಡಿದೀವಿ. ನಮ್ಮ ಸ್ನೇಹಿತರಾದ ರಮೇಶ್ ಕಿಕ್ಕೇರಿ ಅವ್ರದ್ದೊಂದು ಟೆಕ್ನಾಲಜಿ ಫಿಲ್ಟರ್ ಮಾಡೋದು ಇದೆ. ಸೊ ಅವ್ರದ್ದು ಸಹಯೋಗ ಪಡ್ಕೊಂಡು ಮನೆಲ್ಲ ನ್ಯಾಚುರಲ್ ಫಿಲ್ಟರ್, ಅದಕ್ಕೂ ಕೂಡ ಪವರ್ ಬಳಸಲ್ಲ ನಾವು. ಏನು ವಾಟರ್ ಫಿಲ್ಟರೇಷನ್ಗೂ ಕೂಡ ಪವರ್ ಬೇಕಾಗಿಲ್ಲ. ಸೊ ಅದನ್ನ ನ್ಯಾಚುರಲ್ ಫಿಲ್ಟರ್ ನ ಯೂಸ್ ಮಾಡ್ಕೊಂಡು 1-2 ಸತಿ ಫಿಲ್ಟರ್ ಆಗುತ್ತೆ ನಮ್ಮ ಮನೆಗೆ ಬರುವಂತ ರೈನ್ ವಾಟರ್. ಅದನ್ನ ಕುಡಿಲಿಕ್ಕೆ ಬಳಸ್ತೀವಿ. ಮತ್ತೆ ನಮ್ದೆಲ್ಲ ಅಡಿಗೆ ಕಾರ್ಯಕ್ಕೂ ಕೂಡ ಅದನ್ನೇ ಬಳಸ್ತೀವಿ. ಸೊ ಎಷ್ಟು ಲೀಟರ್ ಕೆಪಾಸಿಟಿ, ಎಷ್ಟು ಸ್ಟೋರೇಜ್ ಮಾಡ್ತೀವಿ ಸರ್? ಸುಮಾರು ನಮ್ಗೆ ಅಲ್ಲಿ 4000 ಲೀಟರ್ ಟ್ಯಾಂಕ್ ಇದೆ. ಮತ್ ಅದು ತುಂಬಿದ ಮೇಲೆ ನಮ್ಮಲ್ಲಿ ಒಳಗಡೆ ಸಪರೇಟ್ ಒಂದು ರೈನ್ ವಾಟರ್ ಒಂದು 4000 ಲೀಟರ್, 4ರಿಂದ 6000 ಲೀಟರ್ ಒಂದು ಸಂಪ್ ಮಾಡ್ಕೊಂಡಿದೀವಿ. ಅದು ರೈನ್ ವಾಟರ್ಗೆನೆ ಎಕ್ಸ್ಕ್ಲೂಸಿವ್ ಆಗಿ ಅಂತ ಅದು ತುಂಬುತ್ತೆ. ಅದು ತುಂಬಾದ್ಮೇಲೆ ಅದು ಓವರ್ಫ್ಲೋ ಆಗಿ ನಮ್ಮ ಮೇನ್ ಸಂಪ್ ಏನ್ ಬರುತ್ತೆ, ನಮ್ಮ ಈ ತರ ಎಲ್ಲಾ ನಾವು
ಬಾತ್ರೂಮ್ ಇದು ಉಪಯೋಗಗಳಿಗೆ ನಾವು ಬಳಸ್ತೀವಿ regular. ಅಥವಾ ಕಾರ್ಪೊರೇಷನ್ ಸಂಪ್ ವಾಟರ್ ಕನೆಕ್ಷನ್ ಕೂಡ ಸಂಪಿದೆ ಅಲ್ಲಿಗೆ ಹೋಗಿ ತುಂಬುತ್ತೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನಾವು ಕಾರ್ಪೊರೇಷನ್ ನೀರನ್ನ ತಗೊಳ್ಳೋದೇ ಇಲ್ಲ ಅಂತ ಅನ್ಬಹುದು. ಸೊ ರೈನ್ ವಾಟರ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಅಂತ ಅಲ್ವಾ? ವಾಟ್ ಎಲ್ಸ್ ದರ್ ಇಸ್ ನೋ ಆಲ್ಟರ್ನೇಟಿವ್ ಟು ರೈನ್ ವಾಟರ್. ನಿಮ್ಗೆ ಯಾವುದೇ ವಾಟರ್ ಕಂಟಾಮಿನೇಷನ್ ಇಲ್ಲದೆ ನಮ್ಗೆ ಸಿಗೋದಿಲ್ಲ. ಇದು ಎಲ್ಲಿ ನನ್ನ ಸೋರ್ಸ್ ನನಗೆ ಗೊತ್ತು, ನೇರ ಆಕಾಶದಿಂದ ನಾನು ತಾರ್ಸಿಗ್ ಬಿಟ್ಟು ತಾರ್ಸಿಯಿಂದ ನನ್ನ ಮನೆಗೆ ಬರ್ತಾ ಇದೆ. ನಾನು ತಾರ್ಸಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ನನ್ ಕ್ಲೀನೆಸ್ಟ್ ವಾಟರ್ ಸಿಗುತ್ತೆ. ಸೊ ಅದಷ್ಟೇ ಇಲ್ಲಿ ಬೇಕಾಗುತ್ತೆ. ನಮ್ ತಾರ್ಸಿನ ಒಂದಷ್ಟು ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಕ್ಲೀನೆಸ್ಟ್ ಫಾರ್ಮ್ ಆಫ್ ವಾಟರ್ ಸಿಕ್ಕೇ ಸಿಗುತ್ತೆ. ಸರ್ ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಕನ್ಸ್ಟ್ರಕ್ಷನ್ ತೋರ್ತಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ನಮ್ಮ ಹಳ್ಳಿಗಳಲ್ಲಿ ಹೇಗೆ ತೊಟ್ಟಿ ಮನೆ ಇರುತ್ತೆ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ನಮ್ಮ ಹಳ್ಳಿಯಲ್ಲಿ ನಮ್ಮ ತಾತನವ್ರದ್ದು ತೊಟ್ಟಿ ಮನೆ ಇತ್ತು. ಅದೊಂದು ಇರಬೇಕು ನಮ್ಮ ಮನೆ, ಎಲ್ಲೋ ಒಂದ್ ಕಡೆ ಆ ತೊಟ್ಟಿ ಮನೆ ಎಲಿಮೆಂಟ್ ಇರಬೇಕು ಅನ್ನೋದೊಂದು ಆಸಕ್ತಿ ಇತ್ತು. ಬಟ್ ನಿಜವಾದ ರೀತಿಯಲ್ಲಿ ತೊಟ್ಟಿ ಮನೆ ಮಾಡಕ್ ಆಗದೆ ಹೋದ್ರು ಒಂದು ತೊಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೆ ಎರಡು ಉಪಯೋಗ. ಒಂದು ಮಳೆ ನೀರನ್ನು ಕೂಡ ಇಲ್ಲಿ ಬರೋ ಹಾಗೆ ಇಲ್ಲೂ ಕೂಡ ಒಂದು ಒಳಗಡೆ ಒಂದು ಸಣ್ಣ ಫಾಲ್ ತರ ಮಾಡ್ಕೊಂಡಿದೀವಿ. ಬ್ಯಾಕ್ ಡ್ರಾಪ್ ಅಲ್ಲಿ ರೈನ್ ಬರ್ತಾ ಇರುತ್ತೆ, ಅಥವಾ ಬೇಕು ಅಂದ್ರೆ ಇನ್ನೊಂದು ವಾಲ್ ಇಟ್ಕೊಂಡಿದೀವಿ. ಆ ವಾಲ್ ಓಪನ್ ಮಾಡಿದ್ರೆ ಜಲಪಾತದ ತರ ಇಲ್ಲಿ ಬರುತ್ತೆ, ಇಲ್ಲೂ ಕೂಡ ಮನೆಯಲ್ಲಿ. ಸೊ ಜೊತೆಗೆ ಬಹಳ ನೀವು ನೋಡಿದಾಗೆ ಅತಿ ಹೆಚ್ಚ ಗಾಳಿ ಬೆಳಕು ನಮ್ಗೆ ಬಹಳ ಮುಖ್ಯವಾಗಿ ಉಪಯೋಗಕಾರ ಆದ್ರೂ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ನಮ್ಮ ಮನೆ. ಯಾವ್ದೋ ಒಂದು ದೊಡ್ಡ ಫ್ಲಡ್ ಲೈಟ್ ಹಾಕಿದಾರೇನೋ ಅನ್ನೋಷ್ಟ್ರ ಮಟ್ಟಿಗೆ ಮಧ್ಯದಿಂದ ಬರುತ್ತೆ. ಮತ್ತೆ ನ್ಯಾಚುರಲ್ ಆಗಿ ಮತ್ತೆ ಮನೆ ಮಧ್ಯ ಈ ತರ ನಾವು ಒಂದು ಓಪನ್ ಸ್ಪೇಸ್ ಡಬಲ್ ಲೈಟ್ ಇಟ್ಕೊಂಡಿರೋದ್ರಿಂದ ಏನ್ ಇಲ್ಲಿಂದ ಹಾಟ್ ಏರ್ ಏನಿರುತ್ತೆ ಮನೆ ಮಧ್ಯದಿಂದ ಆರಾಮಾಗಿ ಆಚೆಗೆ ಹೋಗುತ್ತೆ. ಒಂದು ಒಳ್ಳೆ ವೆಂಟಿಲೇಷನ್ ಕೂಡ ಇದು ನಮ್ಗೆ ಸಿಗುತ್ತೆ. ಹಾಗೆ ಈ ತೊಟ್ಟಿ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಮನೆಗೆ ತಂದ್ವಿ. ಮಳೆ ಬಂದಾಗ ಇಲ್ಲಿ ನೀರ್ ನಿಲ್ಲುತ್ತೆ ತೊಟ್ಟಿಯಲ್ಲಿ, ಈ ಹೈಟ್ ತನಕ ನೀರ್ ನಿಲ್ಲುತ್ತೆ. ನಾವಲ್ಲೊಂದು ಬ್ಯಾಗ್ ಇಟ್ಟಿದೀವಲ್ಲ ಹೈಟ್ ತನಕ, ಅದಾದ್ಮೇಲೆ ಅದು ಓವರ್ಫ್ಲೋ ಆಗಿ ಹೋಗಿ ಫಿಲ್ಟರ್ ಆಗಿ ತಿರ್ಗಾ ನನ್ನ ಸಂಪ್ ಹೋಗುತ್ತೆ. ಸರ್ ಇನ್ನೊಂದು ಯೂಸಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ಬಹುಶಃ ಒಂದು ಬೆತ್ತದ ಬುಟ್ಟಿ ಕಟ್ಟಿದ್ದೀರಿ. ಸಣ್ಣ ಬುಟ್ಟಿ. ಏನ್ ಸರ್ ಇದು? ಅದು ನಮ್ಮ ಸೋಂಬೇರಿತನಕ್ಕೊಂದು ಒಂದು ಪರಿಹಾರ ಅಂತ ಅನ್ಕೊಳ್ಬಹುದು. ಮತ್ತೆ ಹತ್ತಿ ಇಳಿಬೇಕಲ್ಲ ಕಾರಣಕ್ಕೆ ಇಲ್ಲಿ ಕಿಚನ್ ನಿಂದ ಮೇಲ್ಗಡೆ ಏನಾರು ಕಳಿಸ್ಬೇಕಾದ್ರೆ ಅಲ್ಲೊಂದು ಬುಟ್ಟಿ ಮಾಡ್ಕೊಂಡಿದ್ವಿ. ಸೊ ಮೇಲೆ ನಾವು ಅದನ್ನ ಹೇಳ್ಕೊತೀವಿ. ಸ್ಟಡಿ ರೂಮು ಮತ್ ವರ್ಕ್ ಪ್ಲೇಸ್ ಮತ್ ನನ್ ಮಗಳು ಕೂಡ ಮೇಲ್ಗಡೆ ಇರ್ತಾಳೆ. ಸೊ ಅವ್ರ ಅಜ್ಜಿ ಇಲ್ಲಿಂದ ಏನಾರು ತಿಂಡಿ ತಿನಿಸು ಮಾಡಿದ್ರೆ ಇಲ್ಲಿ ಹಾಕ್ತಾರೆ, ಅವ್ರು ಎಳ್ಕೊಳಕ್ ಕೇಳ್ತಾರೆ, ಅವಳು ಅದನ್ನ ಎಳ್ಕೊಂಡಲ್ಲಿ ಇರ್ತಾಳೆ. ಮತ್ತೆ ಇದನ್ನ ವಿಶೇಷವಾಗಿ ನೋಡಿದ್ರೆ ಗಂಟೆ ನಮ್ಮ ಮನೆ ಕಾಲಿಂಗ್ ಬೆಲ್ ಇದು. ಯಾಕಂದ್ರೆ ಅದಕ್ಕೂ ಕೂಡ ಎಲೆಕ್ಟ್ರಿಸಿಟಿನ ಉಪಯೋಗಿಸಲ್ಲ. ಒಂದು ಗಂಟೆದ ನಾದ ಹೌದು ಅದು ಬಹಳ ಮುಖ್ಯ. ಒಂದು ಆ ಗಂಟೆದ ನಾದ ಏನು ಸೋಹಂ ಅಂತ ಬರುತ್ತೆ, ಆ ನಾದ ನಮ್ಗೆ ಬಹಳ ಮುಖ್ಯ. ಅದರಿಂದ ಯಾರೇ ನಮ್ಗೆ ಅತಿಥಿಗೆ ಬಂದ್ರು ಒಂದು ಪ್ಲೆಸೆಂಟ್ ವೆಲ್ಕಮ್, ಅವ್ರಿಗೂ ಕೂಡ ನಮಗೂ ಕೂಡ ಒಂದು ಪ್ಲೆಸೆಂಟ್ ಭಾವನೆ. ಕ್ಲಾರಿಟಿ ಏನಿತ್ತು ಅಂದ್ರೆ ಒಂದ್ ಮನೆ ಅಂತಂದ್ಮೇಲೆ ಒಂದು ಟಿವಿ ಇಟ್ಕೋಬೇಕು, ಅದಕ್ಕೊಂದು ಕ್ಯಾಬಿನೆಟ್ ಮಾಡ್ಲೇಬೇಕು. ಸೊ ಅದೇ ಹೆಂಗಿದ್ರು ನಮ್ಗೊಂದು ನ್ಯಾಚುರಲ್ ಬ್ಯಾರಿಯರ್ ಆಗಿ ಮಾಡ್ತಾರೆ, ಅದೊಂದು ಡಿಮಾರ್ಕ್ ಮಾಡುತ್ತೆ ಈ ಏರಿಯಾನ. ಹಾಗಾಗಿ ಅನವಶ್ಯಕವಾಗಿ ಗೋಡೆ ಬೇಡ ಅಂತ ಮಧ್ಯೆ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅದನ್ನ ಫರ್ನಿಚರ್ ಇಟ್ಕೊಳ್ಳೋಕ್ಕೂ ಜಾಗ ಸಿಕ್ತು ನಮ್ಗೆ. ಅನವಶ್ಯಕವಾಗಿ ಗೋಡೆನೂ ಕೂಡ ಅವಾಯ್ಡ್ ಆಯ್ತು. ಮತ್ತೆ ಇದ್ರ ಒಂದು ಏರಿಯಾ ಈ ತರ ಇದಾಯ್ತು. ಇಲ್ಲಿ ನಮ್ಗೆ ಬಂದಾಗ ಡೈನಿಂಗ್ ಸ್ಪೇಸ್ ಇಟ್ಕೊಂಡಿದೀವಿ. ಹೌದೌದು, ಇದು ಅತಂಗುಡಿ ಟೈಲ್ಸ್. ಸೊ ಬೇಸಿಕಲಿ ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯ ಅತಂಗುಡಿ ಅಂತ ಆ ಜಾಗ ಏನಿದೆ ಅಲ್ಲಿ ಶುರುವಾದಂತ ಕಲೆ ಇದು. ಒಂದು ಕುಶಲಕರ್ಮಿಗಳು ಮಾಡುವಂತಹ ಒಂದು ಟೈಲ್ಸ್ ಇದು. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಪ್ರತಿಯೊಂದು ಟೈಲ್ಸ್ ಕೂಡ ಹ್ಯಾಂಡ್ ಮೇಡ್, ಅಂದ್ರೆ ಇಟ್ಸ್ ನಾಟ್ ಅ ಮಷಿನ್ ಮೇಡ್ ಬೇಸಿಕಲಿ. ಸೊ ಅದನ್ನ ಕುಶಲಕರ್ಮಿಗಳು ಅದನ್ನ ಸಾಮಾನ್ಯವಾಗಿ ಮಾಡ್ತಾರೆ. ಮತ್ತೆ ಅಲ್ಲಿ ಅವರೇ ಒಂದು ಬಣ್ಣಗಳನ್ನ ಕೂಡ ಅವ್ರು ನ್ಯಾಚುರಲ್ ಅದನ್ನ ಬಳಸ್ತಾರೆ. ಸೊ ಮತ್ತೆ ಬೇಕಾದ ರೀತಿಯಲ್ಲಿ ನಾವು ಆಕೃತಿಗಳನ್ನ ರಚನೆ ಮಾಡ್ಕೊಳ್ಬಹುದು. ಸೊ ಉದಾಹರಣೆಗೆ ಈಗ ನಾವು ಡೈನಿಂಗ್ ಏರಿಯಾ ಬಂದಾಗ ಕಾರ್ಪೆಟ್ ಡಿಸೈನ್ ಹೋಗಿದ್ದೀವಿ, ಒಂದು ವಿಶೇಷವಾದಂತ ಇದು. ಸೊ ಅಲ್ಲಿ ನಾವು ಒಂದು ಕಾರ್ಪೆಟ್ಟೇ ಬೇಕಿಲ್ಲ, ನ್ಯಾಚುರಲ್ ಕಾರ್ಪೆಟ್ ಅಂತಾನೆ ಅನ್ಕೊಳ್ಬಹುದು. ಸೊ ಇದು ನಮ್ಮ ಒಂದು ವಿಶೇಷ. ಮತ್ತೆ ಇದು ಸಿಮೆಂಟ್ ಮಾಡಿ ನಾವು ಹಿಂದೇನು ರೆಡ್ ಆಕ್ಸೈಡ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ, ಸಿಮೆಂಟ್ ಟೈಲೆ ಆದ್ರಿಂದ ಕೂಡ. ಸೊ ನಮ್ಗೆ ಕೆಲವರು ಹೇಳ್ತಾರೆ ಈ ನಮ್ಮ ಗ್ರಾನೈಟ್ ಇರ್ಬೋದು ಅಥವಾ ಬೇರೆ ಬೇರೆದು ಇರ್ಬೋದು, ಹೆಚ್ಚು ಅದನ್ನ ಉಪಯೋಗಿಸ್ತದಷ್ಟು ನಡೆದಷ್ಟು ಜಾಯಿಂಟ್ ಪೇನ್ ಗಳು ಬರುತ್ತೆ, ಆ ತರದೆಲ್ಲ. ಆ ಒಂದು ದಿಶೆಯಲ್ಲಿ ಕೂಡ ಇದು ಉತ್ತಮವಾದಂತಹ ಪರಿಹಾರ ಅಂತ ಅನ್ಬಹುದು. ಸೊ ಒಂದು ಎಸ್ಥೆಟಿಕ್ಸ್ ಚೆನ್ನಾಗಿದೆ, ಯುಟಿಲಿಟಿನೂ ಚೆನ್ನಾಗಿದೆ. ನೀವು ನೋಡ್ಬೋದು 5-6 ವರ್ಷ 8 ವರ್ಷ ಹೆಚ್ಚು ಕಡಿಮೆ ಆಯ್ತು ನಮ್ದು. ಯಾವ್ದೇ ತರದ ಹೊಳಪು ಹೋಗುವಂಥದ್ದು
ಬಳಸಿದಷ್ಟು ಇದ್ರ ಹೊಳಪಾಗತ್ತೆ. ಇನ್ನೊಂಚೂರು ಕಾಳಜಿ ವಹಿಸಿ ಬಳಸಿದ್ರೆ, ಅಂದ್ರೆ ಉದಾಹರಣೆಗೆ ಯಾವುದೇ ಕೆಮಿಕಲ್ ಹಾಕದೆ ನಾವು ಒರೆಸ್ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದೆಲ್ಲ ಬಳಸಿ ಹಾಕಿದ್ರೆ ಬಳಸಿದಷ್ಟು ಇದು ಹೊಳಪು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದೊಂಚೂರು ಕಾಳಜಿ ವಹಿಸ್ಕೋಬೇಕು, ಅದು ಬಿಟ್ರೆ ಚೆನ್ನಾಗಿರುತ್ತೆ. ಸರ್, ಇದನ್ನು ಲೇಯಿಂಗ್ ಮಾಡುವಂತ ಒಂದು ಕಲೆ ಇದೆಯಲ್ಲ, ಅದು ಈಗ ಲೋಕಲ್ ಆರ್ಟಿಸನ್ಸ್ ಮಾಡ್ತಾರೆ? ಆದಷ್ಟು ಅವ್ರಿಗೆ ಕರ್ಸ್ಕೊಂಡ್ರೆ ಇದ್ರದ್ದು ಟೆಕ್ನಿಕ್ ಮತ್ತೆ ಎಲ್ಲೆಲ್ಲಿ ಸದುಪಯೋಗ ಮಾಡ್ಬೋದು ಅವ್ರಿಗೆ ಕಲೆ ಇರ್ತದೆ. ಸೊ ಅವರೇ ಬಂದು ಲೇ ಮಾಡ್ತಾರೆ. ಅದಕ್ಕೆ ಕೆಲವು ಪ್ರಿಕಾಷನ್ಸ್ ಎಲ್ಲ ಇರುತ್ತೆ, ಆ ಪ್ರಿಕಾಷನ್ಸ್ ಜೊತೆ ಮಾಡ್ಬೇಕಾಗುತ್ತೆ. ಇದು ಸರ್, ಬಹಳ ಸುಂದರವಾದ ಮ್ಯೂರಲ್ ನೀವು ದೇವ್ರ ಮನೇಲಿ ಬಳಸ್ಕೊಂಡಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಓಕೆ, ಇದು ನಮ್ ದೇವ್ರ ಮನೆ ಏನಾದ್ರು ಒಂದು ವಿಶೇಷವಾಗಿರ್ಬೇಕು ಅಂತ ಅನ್ಸಿತ್ತು ಮೊದ್ಲಿಂದನೂ ಕೂಡ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಬಹಳ ಕಡೆಯಲ್ಲಿ ಡಿಸೈಡ್ ಮಾಡಿದ್ದು ಇದೊಂದೇ. ಪ್ಲಾನ್ ಏನು ಅಂತಂದ್ರೆ ಪೆಂಡಿಂಗ್ ಇಟ್ಕೊಂಡಿದ್ವಿ. ಯಾಕೆ ಅಂತಂದ್ರೆ ಗ್ರಾನೈಟ್ ಎಲ್ಲ ಹಾಕಕ್ ಇಷ್ಟ ಇರ್ಲಿಲ್ಲ. ಟಿಪಿಕಲ್ ಎಲ್ಲಾರು ಗ್ರಾನೈಟ್ ಹಾಕ್ತಾರೆ, ಬೇರೆ ಏನಾದ್ರು ಮತ್ತೆ ಬೇರೆ ಟೈಲ್ಸ್ ಎಲ್ಲ ಹಾಕ್ತಾರೆ. ಅದ್ರ ಬದಲು ಏನಾದ್ರು ಒಂದು ವಿಶೇಷವಾಗಿ ಮಾಡ್ಬೇಕು ಅಂತ ಒಂದು ಯೋಚನೆ ಇತ್ತು. ಹಂಗಂದಲ್ಲಿ ಹೋದ್ರೆ ನಿಮ್ಗೊಂದು ಒಂದು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಸಿಗ್ಬೇಕು, ಒಂದು ಆರಾ ಇರ್ಬೇಕು, ಅನ್ನೋಂಥದ್ದು ಒಂದು ಉದ್ದೇಶ ಇತ್ತು. ಹಾಗಾಗಿ ನಾವು ಅದನ್ನ ಫೈನಲೈಸ್ ಪೆಂಡಿಂಗ್ ಇಟ್ಕೊಂಡು, ಮತ್ತೆ ಇಲ್ಲೊಬ್ಬ ನಮ್ಮ ಕಾವಾದ ಆರ್ಟಿಸ್ಟ್ ಸ್ನೇಹಿತರೊಬ್ರು ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡಿದಾಗ ಸೊ ಅವರು ಈ ಒಂದು ಎಲಿಮೆಂಟ್ ಅನ್ನ ಸಜೆಸ್ಟ್ ಮಾಡಿದ್ರು. ಸೊ ಒಂದು ಪಂಚಭೂತಗಳ ಕಾನ್ಸೆಪ್ಟ್ ಅಂತ. ನೀವು ಕಲಾಕೃತಿಯಲ್ಲಿ ನೋಡಿದ್ರೆ ಅಗ್ನಿ, ವಾಯು, ಜಲ ಈ ತರ ಎಲ್ಲವೂ ಕೂಡ ಕಾಣುತ್ತೆ. ಒಂದು ಬೋಧಿ ವೃಕ್ಷದ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಹಿಂದೆ ಒಂದು ನಿಮ್ಗೆ ಮರ ಕಾಣುತ್ತೆ, ಅದರಲ್ಲಿ ಒಂದು ಇಡೀ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಿಂದೆ ಆ ಮ್ಯೂರಲ್ ಅಲ್ಲಿ ಮಾಡಿದಂಥದ್ದು ಒಂದು ಕಲಾಕೃತಿ. ಸೊ ಅಲ್ಲಿ ಹೋದಾಗ ಏನೋ ಒಂದು ನಮ್ಗೊಂದು ಒಳ್ಳೆಯ ಪಾಸಿಟಿವ್ ವೈಬ್ ಸಿಗುತ್ತೆ ಅನ್ನುವಂಥದ್ದು ಒಂದು ಭಾವನೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ವಿಶೇಷವಾಗಿ ಮಾಡೋದು. ಇದರಿಂದ ನಮ್ಗೆ ಎರಡು ಉಪಯೋಗ: ಖರ್ಚು ಕಡಿಮೆ ಆಯ್ತು, ಅನವಶ್ಯಕ ಗ್ರಾನೈಟ್ ಬಳಸುವಂಥದ್ದು ಆ ಖರ್ಚು ಅದೆಲ್ಲಾನು ಕಡಿಮೆ ಆಯ್ತು. ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಎಲಿಮೆಂಟ್ ಅಲ್ಲಿ ನೋಡಿದಾಗ ನಿಮ್ಗೆ ಯುಟಿಲಿಟಿಗೂ ಬಳಸ್ಕೊಂಡಿದ್ವಿ. ಇಡೀ ಕಲಾಕೃತಿನ ನಾವು ಕಳಶ ಇಟ್ಕೊಳ್ಳೋದಕ್ಕೊಂದು ಜಾಗ ಇರಬಹುದು, ಅದೆಲ್ಲದಕ್ಕೂ ಕೂಡ ಉಪಯೋಗನೂ ಕೂಡ ಆಗೋಂಗೆ ಒಂದು ಡಿಸೈನ್ ಅನ್ನ ಮಾಡ್ಕೊಂಡಿರುವಂತದ್ದಿದೆ. ನೀವು ಪರ್ಟಿಕ್ಯುಲರ್ಲಿ ಬೋಧಿ ವೃಕ್ಷದ ಒಂದು ಚಿತ್ರಣವನ್ನೇ ಅಲ್ಲಿ ಕಂಡುಕೊಂಡಿದ್ಯಾಕೆ? ಅದು ಒಂದರ್ಥದಲ್ಲಿ ನಾವೆಲ್ಲ ನಂಬಿರುವಂತದ್ದು, ಬುದ್ಧನಿಗೆ ಜ್ಞಾನ ಸಿಕ್ಕದ್ದು ಆ ಬೋಧಿ ವೃಕ್ಷದ ಕೆಳಗಡೆ ಅನ್ನುವಂಥದ್ದು. ಆ ಒಂದು ಜ್ಞಾನಂ ದೇಹಿ ಅನ್ನುವಂತ ಒಂದು ಅರ್ಥದಿಂದ ಸೊ ನಾವೇನೋ ಒಂದು ಕಣ್ಮುಚ್ಚಿ ಭಗವಂತನ ಜ್ಞಾನ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಬಹುಶಃ ಒಂದು ಎಲಿಮೆಂಟ್ ಕೂಡ ಇರಲಿ ಅನ್ನುವಂಥದ್ದು. ಮತ್ತೆ ಇದು ಸ್ಟೇರ್ ಕೇಸ್ ರೈಲಿಂಗ್ ಕೂಡ ನೋಡ್ಬೋದು, ಅದಕ್ಕೆ ಡಿಸ್ಪ್ಲೇ ತರ ಮಾಡ್ಕೊಂಡಿದೀವಿ. ಸೊ ನಮ್ದು ಪಾಸ್ಟ್ ರಿಮೆಂಬರೆನ್ಸ್ ಇಲ್ಲ ನಮ್ದು ಆಕ್ಟಿವಿಟೀಸ್ ಏನ್ ಮಾಡಿರೋದು ಅದನ್ನ ಡಿಸ್ಪ್ಲೇ ತರ ನೋಟಿಸ್ ಬೋರ್ಡ್ ತರನು ಹಾಕೋದು. ಆ ಕಾನ್ಸೆಪ್ಟ್ ಸ್ಯಾಂಡ್ವಿಚ್ ಎರಡು ಹೊಸ ಫೋಟೋ ಯಾವಾಗ ಬೇಕಾದ್ರೂ ಬದಲಾಯಿಸಬಹುದು, ರಿಪ್ಲೇಸ್ ಮಾಡಬಹುದು, ಸೀಸನ್ ವೈಸ್ ಬದಲಾಯಿಸಬಹುದು. ನಮ್ದು ಹೊಸ ಏನೇನ್ ಆಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆನು ಉಪಯೋಗಿಸ್ಕೋಬಹುದು. ಇದು ಕಡಪ ಸ್ಟೋನು ಉಲ್ಟಾ ಇಟ್ಕೊಂಡಿರೋದು, ಸ್ವಲ್ಪ ರಫ್ ಸರ್ಫೇಸ್ ಬರಕ್ಕೆ. ಅದು 7 ವರ್ಷದಿಂದ ಯೂಸ್ ಮಾಡಿರೋದಕ್ಕೆ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ. ಇವಾಗ ಎನಿ ನ್ಯಾಚುರಲ್ ಮೆಟೀರಿಯಲ್ ಯೂಸ್ ಮಾಡ್ತಾ ಮಾಡ್ತಾ ಫ್ರೆಶ್ ಆಗುತ್ತೆ. ಮನೆ ಯಾವುದೇ ಭಾಗದಲ್ಲೂ ಕೂಡ ಬೆಳಕು ಗಾಳಿ ಯಥೇಚ್ಛವಾಗಿದೆ. ಎಲ್ಲೂ ಕೂಡ ಕತ್ತಲೆಯ ಜಾಗ ಅಂತ ನಿಮ್ಗೆ ಸಿಗದೇ ಇಲ್ಲ ನಮ್ಮ ಮನೇಲಿ. ಇನ್ಫ್ಯಾಕ್ಟ್ ನಾವು ಕತ್ಲೆ ಮಾಡ್ಕೋಬೇಕಷ್ಟೇ, ಬೇಕು ಅಂತಂದ್ರೆ ಸ್ಕ್ರೀನ್ ನೀನೆಲ್ಲ ಹಾಕೊಂಡು ತಡಿಬೇಕು. ಅದರ್ವೈಸ್ ನೀವು ಯಾವುದೇ ಭಾಗಕ್ಕೆ ಹೋದ್ರು ಯಥೇಚ್ಛವಾಗಿ ಗಾಳಿ ಬೆಳಕು ಬರ್ಬೇಕು ಅನ್ನುವಂಥದ್ದೇ ಉದ್ದೇಶ. ಹೌದು ಹೌದು. ವೇರಿಯೇಷನ್ಸ್ ಆಫ್ ಲೈಟ್ ಅಂತ ಏನಿರುತ್ತೆ ಅದು ನಮ್ಗೆ ಯಾವಾಗ್ಲೂ ಕಣ್ಣಿಗೆ ಚೆನ್ನಾಗಿರುತ್ತೆ. ಯೂನಿಫಾರ್ಮ್ ಲೈಟ್ ಇದ್ರೂ ಯಾವಾಗ್ಲೂ ಒಳ್ಳೇದಲ್ಲ. ಆ ಇಂಟೆನ್ಸಿಟಿ ಆಫ್ ಲೈಟ್ ಹೈ ಇಂದ ಲೋ ಬರ್ತದಲ್ಲ, ದಟ್ ಮೇಕ್ಸ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಕಿಟಕಿ ಎಲ್ಲ ಕಡೆ ನೋಡಿರ್ಬೇಕು, ಯಾವ್ದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳ ತರ ಕೊಟ್ಟಿಲ್ಲ. ಸೊ ಇದಕ್ಕೆ ಮೈಕ್ರೋ ಡಿಸೈನಿಂಗ್ ಅಂತಾನು ಹೇಳ್ತೀವಿ. ಎಷ್ಟು ಕಂಟ್ರೋಲ್ ಆಗಿ ವಿಂಡೋಸ್ ಗಳು ಕೊಡ್ತೀವಿ ಅಷ್ಟೇ ಡಿಸ್ಟ್ರಿಬ್ಯೂಟೆಡ್ ಲೈಟ್ ಬರ್ತದೆ, ಯೂನಿಫಾರ್ಮಿಟಿ ಇರುತ್ತೆ, ಮತ್ತೆ ನಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಬರುವಂತದ್ದು ಬಿಸಿ ಗಾಳಿನೂ ಒಳಗಡೆ ಬರಲ್ಲ. ಇದಕ್ಕೆ ವೆಂಚುರಿ ಎಫೆಕ್ಟ್ ಅಂತಾನು ಹೇಳ್ತೀವಿ. ಯಾವಾಗ್ಲೂ ಗಾಳಿನ ಚಿಕ್ಕ ವಿಂಡೋ ಇಂದ ಬಂದ್ಬಿಟ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಅವಾಗ ಆ ಏರ್ ಸಡನ್ ಕೂಲಿಂಗ್ ಆಗುತ್ತೆ. ಸೊ ದಟ್ ಇಸ್ ವೈ ವಿಂಡೋಸ್ ಆರ್ ಕಂಟ್ರೋಲಬಲಿ ಅಂಡ್ ಸ್ಮಾಲರ್ ವಿಂಡೋಸ್. ಇದು ಸೇಮ್ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ನೋಡಿದೀವಿ, ಇದು ಫಿಲ್ಲರ್ ಸ್ಲ್ಯಾಬ್. ಇದು ರಿಸೆಸ್ಟ್ ಅಂತ ಇರುತ್ತೆ, ಟೊಳ್ಳಿರುತ್ತೆ. ಏನಂದ್ರೆ
ಟೋಟಲ್ ರೂಫ್ ವೆಯ್ಟ್ ಕಮ್ಮಿ ಆಗುತ್ತೆ. ಅದಕ್ಕೆ ಫಿಲ್ಲರ್ ಸ್ಲ್ಯಾಬ್ ಅಂತ ಹೇಳ್ತೀವಿ. ಯಾವಾಗಲೂ ರೂಫ್ ವೆಯ್ಟ್ ಕಮ್ಮಿ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಮೆಟೀರಿಯಲ್ ಕೂಡ ಉಪಯೋಗಿಸ್ಕೋಬಹುದು, ಲೈಟರ್ ದೆನ್ ಕಾಂಕ್ರೀಟ್. ಸೊ ಇದು ಒನ್ ಆಫ್ ದಿ ಕಾನ್ಸೆಪ್ಟ್. ಮತ್ತೆ ಇಲ್ಲಿ ನೋಡಿದ್ದೀರಾ ಸಿಟ್ಟಿಂಗ್ ಏರಿಯಾ ಕಮ್ ರೈಲಿಂಗ್ ತರ ಕೂಡ ಮಾಡ್ಕೊಂಡಿದೀವಿ. ಇದು ಬ್ಯಾಕ್ ರೆಸ್ಟ್ ರೈಲಿಂಗ್ ಆಗ್ಬಿಡುತ್ತೆ, ಸಿಟ್ಟಿಂಗ್ ಏರಿಯಾನು ಆಗುತ್ತೆ, ಆ ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ. ತುಂಬಾ ಕಡೆ ಈ ತರದ ಒಂದು ಏನು ಶೆಲ್ಫ್ಸ್ ಅಥವಾ ಗೂಡ್ಗಳನ್ನ ಮಾಡ್ಕೊಂಡು ಆರ್ಟಿಕಲ್ಸ್ ಇಡೋದಕ್ಕೆ ಮಾಡ್ಕೊಂಡಿರ್ತಾರೆ. ನಾವೇನ್ ಮಾಡಿದ್ವಿ ಇಲ್ಲಿ ವ್ಯತ್ಯಾಸ ಅಂದ್ರೆ ಹಿಂದೆ ಗೋಡೆ ಅಥವಾ ಮೆಶ್ ಹಾಕೋದ್ ಬೇಡ, ಅದ್ರ ಬದಲಾಗಿ ನಾವು ಏನು ಶೀಟ್ಸ್ ಬರುತ್ತೆ, ಟ್ರಾನ್ಸ್ಪರೆಂಟ್ ಆಕ್ರಿಲಿಕ್ ಶೀಟ್ಸ್ ಏನ್ ಬರುತ್ತೆ ಅದನ್ನ ಬಳಸ್ಕೊಂಡ್ವಿ. ಸೊ ಅದ್ರಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ 3M ಸ್ಟಿಕ್ಕರ್ಸ್ ಅಲ್ಲಿ ನನ್ನ ಮಗಳ ಫೋಟೋಸ್ ಗಳನ್ನ ಪ್ರಿಂಟ್ ಮಾಡಿಸಿದ್ವಿ. ಸೊ 2 ಕಡೆಗೂ ವಿಸಿಬಲ್ ಇದು. ರೂಮ್ ನ ಒಳಗಡೆಯಿಂದನೂ ನೋಡ್ಬೋದು, ರೂಮ್ ನ ಆಚೆಯಿಂದನೂ ನೋಡ್ಬೋದು. ಮತ್ತೆ ಇದ್ರ ಮೇಲೆ ಬ್ರೈಟ್ ಆಗತ್ತೆ, ಲೈಟ್ ಬಿದ್ದಷ್ಟು ಬ್ರೈಟ್ ಆಗತ್ತೆ. ನಿಮ್ಗೆ ಇಲ್ಲಿ ಒಂದು ಶೆಲ್ಫ್ಸ್ ಆಯ್ತು, ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಸ್ಪ್ಲೇಗೂ ಆಯ್ತು. ಜೊತೆ ಅಕಸ್ಮಾತ್ ತೀರಾ ಅನಿವಾರ್ಯತೆ ಸ್ಥಿತಿಗಳು ಬಂದಾಗ ಇದನ್ನ ಪುಷ್ ಮಾಡಿ ಕೂಡ ಒಳಗಡೆಗೆ ನೋಡ್ಬೋದು ಅಥವಾ ಹೋಗ್ಬೋದು ಅನ್ನೋಂಥದ್ದು ಇರುತ್ತೆ. 3ನೇದು ಇದನ್ನ ಬದಲಾಯಿಸ್ಕೊಳ್ಳಬಹುದು, ಈ ಫೋಟೋಸ್ ಗಳನ್ನ ಚೇಂಜ್ ಮಾಡ್ಕೊಂಡು ನಾವು ಮಾಡ್ಲು. ಇದೊಂದು ಒನ್ ಆಫ್ ದಿ ವೆರೈಟಿ ಆಫ್ ಫಿಲ್ಲರ್ ಸ್ಲ್ಯಾಬ್. ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಅದರಲ್ಲಿ ರಿಸೆಸ್ಟ್ ಇರೋದು ಇನ್ನೊಂದ್ರಲ್ಲಿ, ಇದು ಪ್ಲೇನ್ ಮಾಡ್ಕೊಂಡಿದ್ವಿ ಬ್ರಿಕ್ಸ್ ನ. ಸೊ ಕೆಲವು ಸರಿ ಮನ್ಸಲ್ಲಿ ಇರುತ್ತೆ ಕ್ಲೀನಿಂಗ್ ಮಾಡೋದು ಕಷ್ಟ ಆಗ್ಬೋದು ಅದು ಇದು ಅಂತ, ಅದನ್ನ ನೋಡ್ಕೊಂಡು ಇದೊಂದು ವೆರೈಟಿ ರೂಪ್ ಮಾಡ್ಕೊಂಡಿದ್ವಿ. ಬ್ಲಾಕ್ಸ್ ಅಂತ ಹೇಳ್ತೀವಿ, ಇದು ಬರ್ನ್ ಪ್ರಾಡಕ್ಟ್ಸ್. ಬೇರೆ ಫಿಲ್ಲರ್ ಸ್ಲ್ಯಾಬ್ ನೋಡಿರೋದು ಪ್ರೊಡ್ಯೂಸ್ ಬ್ಲಾಕ್ಸ್ ಮಡ್ ಬ್ಲಾಕ್ಸ್ ಅಲ್ಲಿ, ಇದು ಬರ್ನ್ ಮಾಡಿರೋದು ಕ್ಲೇ ಬ್ಲಾಕ್ಸ್. ಇದು ಮಾರುತಿ ಬ್ಲಾಕ್ಸ್ ಕ್ಯಾವಿಟಿ ಬ್ಲಾಕ್ಸ್ ಅಂತ ಹೇಳ್ತೀವಿ, ಟೋಲ್ ಇರುತ್ತೆ ಒಳಗಡೆ. ಆ ಕ್ಯಾವಿಟಿ ಇರೋದ್ರಿಂದನೂ ನಮ್ಗೆ ಹೀಟ್ ಟ್ರಾನ್ಸ್ಮಿಷನ್ ಕಮ್ಮಿ ಆಗುತ್ತೆ. ಸೊ ಒಳಗಡೆಯಿಂದ ಪೇಂಟ್ ಮಾಡೋದು ಬೇಕಾಗಿಲ್ಲ. ಸೊ ಇಟ್ ಈಸ್ ಎಕ್ಸ್ಪೋಸ್ ಟು ಅರ್ತ್. ಸೊ ನಮ್ಗೆ ಬಾಡಿಗೆ ಎಷ್ಟು ಅರ್ತ್ ಎಕ್ಸ್ಪೋಸ್ ಆಗಿರುತ್ತೆ ಆದಷ್ಟು ಆ ಮೆಟೀರಿಯಲ್ ಗಳನ್ನ ಬಳಸಕ್ಕೆ ನೋಡ್ತೀವಿ. ಸೊ ಒಂದೇ ಮನೆಯಲ್ಲಿ ಇಲ್ಲಿ ತರತರದ ರೂಫಿಂಗ್ಸ್ ಬಳಸಿದ್ದೀರಿ. ಎಸ್ ಸರ್. ಸೊ ಇಟ್ ಬಿಕಮ್ಸ್ ಐಡೆಂಟಿಟಿ ಫಾರ್ ಈಚ್ ರೂಮ್. ಸರ್ ನೀವೇನೋ ಪಾಯಿಂಟ್ ಅಲ್ಲ, ನಾನು ಹೇಳ್ದ ಒಂದು ಯೂನಿಕ್ನೆಸ್ ಅಲ್ಲ, ಈಗ ಎಲ್ಲ ಇಡೀ ಮನೆ ಒಂದೇ ತರ ಕಾಣಕ್ಕೂ ಒಂದೊಂದು ಜಾಗಕ್ಕೆ ಹೋದಾಗ ಅದೊಂದು ಫೀಲ್ ಬೇರೆ ಆಗುವಂಥದ್ದು. ಸೊ ಅದೊಂದು ಯೂನಿಕ್ನೆಸ್ ಕೂಡ ಮನೆಗೆ ಇದು ತಂದು ಕೊಡುತ್ತೆ. ಸೊ ಮತ್ತೆ ನಮ್ ಕಾಸ್ಟ್ ಏನು ವೇರಿಯೇಷನ್ ಆಗದೆ ಇರೋದ್ರಿಂದ, ಉದಾಹರಣೆಗೆ ಕೆಳಗಡೆ ಅವ್ರು ಹೇಳ್ದಂಗೆ ಫಿಲ್ಲರ್ ಸ್ಲ್ಯಾಬ್ ನ ಕೆಳಗಡೆ ಇಟ್ರು ತಾರಸಿ ಮಾಡ್ಬೇಕಾದ್ರೆ, ಇಲ್ಲೂ ಆ ಫಿಲ್ಲರ್ ಸ್ಲ್ಯಾಬ್ ಹೋಗ್ಬೋದಾಗಿತ್ತು. ನಾವು ಯೋಚನೆ ಮಾಡಿ ಅದೇ ಫಿಲ್ಲರ್ ಸ್ಲ್ಯಾಬ್ ನ ವಾಪಸ್ ಇಡೋದಕ್ಕಿಂತ ಯಾಕೆ ನಾವು ಮಾರುತಿ ಟೈಲ್ಸ್ ತಂದು ಇಡಬಾರ್ದು? ದಟ್ಸ್ ಒನ್ ಸಣ್ಣ ಪ್ರಯತ್ನ ಅಷ್ಟೇ. ಸಣ್ಣ ಪ್ರಯತ್ನ ಒಂದು ಲಾಂಗ್ ಲಾಸ್ಟಿಂಗ್ ಯುನಿಕ್ನೆಸ್ ಅನ್ನ ಕೊಡುತ್ತೆ ಆ ಜಾಗಕ್ಕೆ. ಆತರ ಬೇಸಿಕಲಿ ನಾವು ಮನೆ ಎಲ್ಲ ಆದ್ಮೇಲೆ ಹಿಂದೆ ಜಾಗ ಏನಿತ್ತು, ನೀವು ಕೆಳಗಡೆ ಇನ್ನೊಂದು ವಿಶೇಷ ಗಮನಿಸಬಹುದು. ಕೆಳಗಡೆ ನೀವು ನೋಡಿದಾಗ ವಾಲ್ಟ್ ಇತ್ತು, ಒಂಥರ ಅರ್ಧ ಚಂದ್ರಾಕೃತಿ ಶೇಪ್ ಮೇಲ್ಭಾಗ, ಕಿಚನ್ ನ ಮೇಲ್ಭಾಗ. ಇಲ್ಲಿ ಫ್ಲಾಟೇ ಇದೆ. ಸುಮಾರು ನಮ್ಮ ಮನೆ ಬಂದವರು ಕೆಳಗಡೆ ನೋಡಿದ್ಬಿಟ್ಟು ಮೇಲ್ಗಡೆ ಫ್ಲಾಟೇ ಇರುತ್ತಾ, ಮೇಲ್ಗಡೆ ಹೆಂಗ್ ಓಡಾಡ್ತೀರಿ ಅಂತ ಕೇಳ್ತಾರೆ. ಸೊ ಅದ್ ಕೆಳಗಡೆ ವಾಲ್ಟ್ ಕಾಣ್ತಾ ಇರುತ್ತೆ, ಈ ಮೇಲ್ಗಡೆ ಫ್ಲಾಟೇ ಇದೆ ಈ ಜಾಗ. ಏನು ವೇಸ್ಟ್ ಏನ್ ಆಗಲ್ಲ ನಮ್ಗದು. ಈ ಭಾಗದಲ್ಲೇ ನಿಮ್ಗೆ ನಾವೆಲ್ಲ ಡಿಸ್ಕಷನ್ ಮಾಡೋದಲ್ಲ, ಆ ವೇಸ್ಟ್ ಎಲ್ಲ ಹಾಕಿರೋದು ರೌಂಡ್ ಶೇಪ್ ಮಾಡ್ಬಿಟ್ಟು ಫ್ಲಾಟ್ ಮಾಡಕ್ ಏನ್ ಜಾಗ ಬೇಕು ಅದು ಫಿಲ್ಲಟ್ ಮಾಡಿರೋದು ಲೈಟ್ ವೇಟ್ ಮೆಟೀರಿಯಲ್ ಇಂದ, ಅದೇ ವೇಸ್ಟ್ ಮೆಟೀರಿಯಲ್ ಇಂದ ಹೇಳಿದಲ್ಲ, ಅವೆಲ್ಲ ಇದ್ರ ಕೆಳಗಡೆ ಫಿಲ್ಅಪ್ ಮಾಡ್ಬಿಟ್ಟು ಲೆವೆಲ್ ಮಾಡಿದ್ವಿ. ಇದೊಂಥರ ನಾವು ಮಲ್ಟಿ ಪರ್ಪಸ್ ಸ್ಪೇಸ್ ಅಂತ ಮಾಡ್ಕೊಂಡ್ವಿ. ಇಲ್ಲಿ ಏನಕ್ಕಂದ್ರೆ ಒಂದ್ ಮನೆಗೆ ಸಾಮಾನ್ಯವಾಗಿ ಬಟ್ಟೆ ಒಣಗಾಕೂ ಜಾಗ ಆಯ್ತು ಮಾಮೂಲಿ ಸಂದರ್ಭದಲ್ಲಿ, ಅಥವಾ ಏನೋ ಒಂದು ಫಂಕ್ಷನ್ ಏನಾದ್ರು ಮಾಡ್ತೀವ ಅಂತಂದ್ರೆ ಏನಾದ್ರು ಅಲ್ಲಿ ಕುಕಿಂಗ್ ಮಾಡೋದಕ್ಕೂ ಕೂಡ ಇಲ್ಲಿಗೆ ಒಂದು ಜಾಗ ಆಯ್ತು. ಸೊ 3ನೇದಾಗಿ ಬಹಳ ವಿಶೇಷ, ನಮ್ಮ ಮನೆಗೆ ಸ್ವಲ್ಪ ಏನು ಸಭೆ ಅಥವಾ ಚರ್ಚೆಗಳಿಗೆ ಬೇರೆಯವರೆಲ್ಲ ಆತರ ಬರೋದ್ರಿಂದ ಲ್ಯಾಟರಲ್ ಎಂಟ್ರಿ ಮಾಡ್ಕೊಂಡಿದೀವಿ. ನೀವು ಸ್ಪೈರಲ್ ಸ್ಟೇರ್ ಕೇಸ್ ನ ನೀವು ಗಮನಿಸಬಹುದು. ಗಾಳಿ ಬೆಳಕು ಯಥೇಚ್ಛವಾಗಿ ಬರುತ್ತೆ, ಡೈರೆಕ್ಟ್ ಎಂಟ್ರಿ ತಗೋಬಹುದು. ಇಲ್ಲಿ ಬಂದು ಕೂತ್ ನಾವು ಚರ್ಚೆ ಮಾಡ್ಬೋದು, ಮಾತಾಡ್ಬೋದು. ಸೊ ಮನೆಯವ್ರಿಗೂ ಕೂಡ ಡಿಸ್ಟರ್ಬ್ ಆಗಲ್ಲ. ಸೊ ಆ ತರದ ಒಂಥರ ಮಲ್ಟಿಪರ್ಪಸ್ ಪ್ಲೇಸ್ ಆಗಿ ನಾವು ಇದನ್ನ ಯೋಚನೆ ಮಾಡ್ಕೊಂಡು ಹಂಗ ರೂಪ ಮಾಡ್ಕೊಂಡ್ವಿ. ಮತ್ತೆ ಇದೇ ಜಾಗ ತಿರ್ಗಾ ಟೆರೆಸ್ ಹೋಗಿ ಕೂಡ ಇದು ಜಾಗ, ಸೊ ಮೇಲ್ಗಡೆ ಹೋಗ್ಲಿಕ್ಕೆ. ಈ ಸ್ಪೈರಲ್ ಸ್ಟೇರ್ ಕೇಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಒಂದೊಂದು ಮೆಟ್ಲು ಪ್ರೀಕ್ಯಾಸ್ಟ್ ಆಗಿ ಕ್ಯಾಸ್ಟ್ ಮಾಡ್ತೀವಿ. ಆ ಸೆಂಟ್ರಲ್ ಅಲ್ಲಿ ಒಂದು ಕಾಲಮ್ ಇರುತ್ತೆ, RCC ಕಾಲಮ್. ಆ ಕಾಲಮ್ ನ ಅಲ್ಲೇ ಕ್ಯಾಸ್ಟ್ ಮಾಡ್ಕೊಳ್ಳೋದು. ಸೊ ಸಿಂಪಲ್ ಟೆಕ್ನಿಕ್. ಮೇಂಟೆನೆನ್ಸ್ ಔಟ್ಡೋರ್ ಏರಿಯಾಗೆ ಕಾಂಕ್ರೀಟ್ ಇರುತ್ತೆ, ಸೊ ಸ್ಟೀಲ್ ಆದಷ್ಟು ಕಮ್ಮಿ ಇರೋದ್ರಿಂದ ನಮ್ಗೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಸ್ಟರ್ಡಿ ಆಗಿರುತ್ತೆ, ಸ್ಟ್ರಾಂಗ್ ಆಗಿ ಫೀಲಿಂಗ್ ಇರುತ್ತೆ ನಮ್ಗೆ. ಸೊ ಆ ಉದ್ದೇಶದಿಂದ ಈ ತರ ಮಾಡ್ಕೊಂಡಿರೋದು ಕಾಂಕ್ರೀಟ್. ಇಂಟರ್ಲಾಕಿಂಗ್ ಬ್ರಿಕ್ಸ್ ಯೂಸ್ ಮಾಡಿರೋದ್ರಿಂದ ಇಡೀ ಮನೆ ಇದೇ ತರ ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಲ್ಲಿ ಮಾಡಿದ್ರು. ಉದಾಹರಣೆ ಇದೊಂದು ಗ್ರೂವ್ ಇದೆ, ಇದ್ರ ಮೇಲೆ ಈ ಇಟ್ಕೆ ಕೂರುತ್ತೆ, ಈ ಗ್ರೂವ್ ಅಲ್ಲಿ ಇಟ್ಕೆ ಕೂರುತ್ತೆ. ಹಾಗೆ ನಾವು ಇಡೀ ಮನೆಯಲ್ಲಿ ಇಟ್ಟಿಗೆಗಳ ಮಧ್ಯ ಯಾವುದೇ ತರ ಸಿಮೆಂಟು ಮರಳು, ಯಾವುದೇ ನಾವೇನ್ ಗಾರೆ ಹಾಕೋದು ಅಂತ ಹೇಳ್ತೀವಲ್ಲ, ಮಾರ್ಟರ್ ಇಲ್ಲ.
ಇಂಟರ್ಲಾಕಿಂಗ್ ಅಲ್ಲೇ ಇಡೀ ಬಿಲ್ಡಿಂಗ್ ಕೂತಿರುವಂತದ್ದು. ಮೇಲೇನು ವೆಯ್ಟ್ ಬರುತ್ತೆ, ಆ ವೆಯ್ಟ್ ಇಂದಾನೆ ಸ್ಟೆಬಿಲೈಸ್ ಆಗಿ ಕೂತಿರುತ್ತೆ. ಸರ್, ಇದಕ್ಕೆ ಫೌಂಡೇಶನ್ ಏನ್ ಟೆಕ್ನಿಕ್ ಬಳಸ್ಕೊಂಡಿದ್ದೀರಾ? ಯಾಕಂದ್ರೆ ನೀವು ತರತರದ ಫೌಂಡೇಶನ್ ಟೆಕ್ನಿಕ್ಸ್ ನಲ್ಲೂ ಪಳಗಿದ್ದೀರಿ. ಕರೆಕ್ಟ್. ಸೊ ಇದನ್ನ ನಾನು ಮುಂಚೆ ಹೇಳಿದೆ, ನಾವು ಡಿಸಿಷನ್ ತಗೊಳ್ಳೋದು ಓನರ್ಸ್ ಇಂಟ್ರೆಸ್ಟ್ ಮೇಲೆ ಮತ್ತೆ ಸೈಟ್ ಕಂಡೀಷನ್ ಮೇಲೆ. ಇದರಲ್ಲಿ ಆರ್ಚ್ ಫೌಂಡೇಶನ್ ಅಂತಾನು ಟ್ರೈ ಮಾಡಿದ್ವಿ. ಸೊ ಪೂರ್ತಿ ಬಿಲ್ಡಿಂಗ್ ಆರ್ಚ್ ಮೇಲೆ ನಿಂತಿರೋಂಥದ್ದು. ಬೇಸಿಕಲಿ ಟ್ಯಾಂಕ್ ಕಟ್ಟೋದಕ್ಕೆ ನಮ್ಗೆ ಹೇಗಿದ್ರು ಒಂದಷ್ಟು ಗೋಡೆ ಹಾಕೊಳ್ಳೇಬೇಕಿತ್ತು ಟ್ಯಾಂಕ್ ನ ಇಡ್ಸೋದಕ್ಕೆ. ನಾವು ಕಡೆದಾಗ ಏನೆಲ್ಲ ಇಟ್ಟಿಗೆಗಳೆಲ್ಲ ಸ್ವಲ್ಪ ಉಳಿತು, ಅದೆಲ್ಲ ಉಪಯೋಗಿಸ್ಕೊಂಡು ಒಂದ್ ಸಣ್ಣ ಕಡಿಮೆ ವೆಚ್ಚದಲ್ಲೇನೆ ಕೂಡ ಒಂದು ರೂಮ್ ನ ಮಾಡ್ಕೊಂಡ್ವಿ. ಇಲ್ಲಿ ನೋಡಿದಾಗೆ ಮೇಲ್ಗಡೆ ರೆಗ್ಯುಲರ್ ಶೀಟೇ ಹಾಕಿದೀವಿ, ಮತ್ತೆ ಐರನ್ ಡೋರೇ ಹಾಕಿದೀವಿ. ಸೊ ಅದು ಸೇಫ್ಟಿನೂ ಹೌದು, ಕಾಸ್ಟು ಕಡಿಮೆ ಕೂಡ, ಮೇಂಟೆನೆನ್ಸ್ ಕಡಿಮೆನೂ ಕೂಡ ಹೌದು. ಇದೊಂದು ಸ್ಟೋರೇಜ್ ರೂಮು, ಯುಟಿಲಿಟಿ ರೂಮು, ಅಥವಾ ಯಾರೋ ಒಬ್ರು ನಾವು ಸರ್ವೆಂಟ್ ರೂಮ್ ಕೊಡ್ತೀವಿ ಅಂತಂದ್ರೂ ಕೂಡ ಅದಕ್ಕೂ ಉಪಯೋಗ ಆಗುತ್ತೆ. ಸದ್ಯಕ್ಕೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ಸರ್, ಬಹಳ ಇಂಟ್ರೆಸ್ಟಿಂಗ್ ಫೀಚರ್ ನಾನು ಇಲ್ಲಿ ಅಬ್ಸರ್ವ್ ಮಾಡಿರೋದು. ನಾನು ಬರುವಾಗ್ಲೇನೆ ನೋಡಿದೆ, ಓಕೆ, ಇಲ್ಲಿ ವಾಟರ್ ಟ್ಯಾಂಕ್ ಅಂತ ಅನ್ಕೊಂಡಿದ್ದೀನಿ. ಇದು ಹೌದು, ವಾಟರ್ ಟ್ಯಾಂಕ್. ಇದಕ್ಕೆ ಪೋಸ್ಟ್ ಬಾಕ್ಸ್ ಒಂದು ಶೇಪ್ ಅಂದ್ರೆ ಅದಕ್ಕೆ ಮೇಲೆ ಬರ್ದಿದ್ದೀರಿ ಕೂಡ ಲೆಟರ್ ಅಂತ. ಬೇಸಿಕಲಿ ಇದಕ್ಕೊಂದು ಎಮೋಷನಲ್ ಕಾನ್ಸೆಪ್ಟ್ ಅಂತ ಅನ್ಬೋದು. ಯಾಕಂದ್ರೆ ನನ್ನ ತಂದೆಯವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಉದ್ಯೋಗಿ. ಹಾಗಾಗಿ ನಮ್ ತಂದೆ ಇರ್ಬೋದು, ಅವರ ತಾತನವ್ರು ಇರ್ಬೋದು, ನಮ್ಮೊಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಂದು ಭಾವನಾತ್ಮಕ ಸಂಬಂಧ ಇದೆ ನಮ್ಮ ಫ್ಯಾಮಿಲಿ ಜೊತೆಗೆ. ಹಾಗಾಗಿ ನಾವು ಇಷ್ಟು ವರ್ಷ ನಾವು ತಿಂದಿರೋದು ಆ ಒಂದು ಇಲಾಖೆಯ ಅನ್ನ ಅಂತ ನಾನು ಭಾವಿಸ್ತೇನೆ. ನಮ್ಮ ಬೆಳವಣಿಗೆಯಲ್ಲಿ ಆ ಇಲಾಖೆಯ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ನಮ್ಮ ಮನೆಗೆ ಬರೋಂತ ನೀರು ಆ ಪೋಸ್ಟ್ ಬಾಕ್ಸ್ ಇಂದ ಇರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ಸಾಮಾನ್ಯವಾಗಿ ಎಲ್ಲವನ್ನೂ ವಿಭಿನ್ನವಾಗಿ ಮಾಡಿದೀವಿ. ಒಂದು ಟ್ಯಾಂಕ್ ಮಾಡ್ಬೇಕಾದ್ರೆ ಅದನ್ನೇನಾದ್ರು ವಿಭಿನ್ನವಾಗಿ ಮಾಡ್ಬೇಕು ಅಂತ ಬಂದಾಗ ಸಾಕಷ್ಟು ಬೇರೆ ಬೇರೆ ಸಜೆಷನ್ಸ್ ಬಂತು. ಕೆಲವರು ಫುಟ್ಬಾಲ್ ತರ ಮಾಡ್ತಾರೆ, ಕೆಲವರು ದೋಣಿ ತರ ಮಾಡ್ತಾರೆ, ಮತ್ತೆ ಹೌದು, ನೀವು ಅಲ್ಲಿ ನೋಡ್ಬೋದು, ಈ ತರ ಏನೊಂದು ವಿಶೇಷವಾದ ಆಕೃತಿ ಮಾಡ್ತಾರೆ. ಬಟ್ ನಾನು ಅದಕ್ಕೊಂದು ಅರ್ಥನೂ ಇರುತ್ತೆ, ಮತ್ತೆ ನಮ್ಗದು ಪ್ರತಿ ಸತಿ ಜ್ಞಾಪಿಸ್ತಾ ಇರುತ್ತೆ. ಹೌದು, ನೀನ್ ಎಲ್ಲಿಂದ ಬಂದೆ, ನಿನ್ನ ಒಂದು ಬೇರು ಏನು, ನಿನ್ನ ರೂಟ್ ಏನು ಅನ್ನೋದನ್ನ ಮತ್ತೆ ಜ್ಞಾಪಿಸ್ತಾ ಇರುತ್ತೆ. ಮತ್ ನನ್ನ ತಂದೆ ಕೊಡುವಂತ ಒಂದು ಸಣ್ಣ ಗೌರವ, ಹಾಗಾಗಿ ಅದನ್ನ ಪೋಸ್ಟ್ ಬಾಕ್ಸ್ ರೀತಿಯಲ್ಲಿ ಮಾಡಿಸಿದ್ವಿ. ವೆರಿ ನೈಸ್. ಇದ್ರ ಮೂಲಕ ನೀವು ಬಹಳ ಉತ್ತಮ ಸಂದೇಶ ಕೂಡ ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ನಮ್ಮ ಹಿರಿಯರನ್ನ ಯಾವತ್ತೂ ನಾವು ನೆನಪಿಸ್ಕೊಳ್ಬೇಕು ಅನ್ನುವಂತ ಒಂದು ಸಂದೇಶ ಕೂಡ ಇದ್ರಲ್ಲಿ ಅಡಗಿದೆ ಅಂತ. ಅದಕ್ಕೆ ಯಾವ್ದೇ ರೀತಿ ಪರ್ಯಾಯ ಇಲ್ಲ ಅಲ್ವಾ? ಅಂದ್ರೆ ನಮ್ಮ ಹಿರಿಯರನ್ನ ಗೌರವಿಸಿದ್ರೇನೆ. ನನ್ಗೆ ನೀವು ಇವತ್ತು ಹೋಮ್ ಟೂರಿಂಗ್ ಮಾಡಿರೋ ದಿವಸ ಯಾರು ಇಲ್ಲ ಇವತ್ತು. ಅದರ್ವೈಸ್ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಜೊತೆಗೆ ನನ್ನ ಅಜ್ಜಿ ತಾತನೂ ಕೂಡ ಇದ್ರು. ನಮ್ಮ ತಾತನವ್ರು ಹೀಗೆ ಕಾಲ ಆದ್ರು ಒಂದು 2 ವರ್ಷದ ಹಿಂದೆ. ನನ್ನ ಅಜ್ಜಿನೂ ಇದ್ದಾರೆ, ನಮ್ಮ ತಂದೆ ತಾಯಿನೂ ಇದ್ದಾರೆ, ನಾನು, ನನ್ನ ವೈಫ್, ನನ್ನ ಮಗಳು ಎಲ್ಲಾರು ಇಲ್ಲೇ ಇದ್ದೀವಿ, ಕೂಡು ಕುಟುಂಬವಾಗಿ. ಮನೆ ಯಾರಿಗಾರ ಅಡ್ರೆಸ್ ಹೇಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಯೋಚನೆ ಮಾಡ್ತೀನಿ. ನಂಬರು 2ನೇ ಗಲ್ಲಿಯಲ್ಲಿ ಬನ್ನಿ, ಹೆಂಗೆ ಹಿಂಗೆ ಅಂತ. ಸೊ ನಾನು ಯಾವಾಗ್ಲೂ ಮನೆ ಮಾಡ್ಬೇಕಂತ ಒಂದು ಪರ್ಸನ್ಸ್ ನ ಇಮೇಜ್ ರೆಪ್ಲಿಕೇಟ್ ಮಾಡಬೇಕು. ಅಂತದ್ರಲ್ಲಿ ಇದು ಪೋಸ್ಟ್ ಬಾಕ್ಸ್ ಮೇಲೆ ಇರೋದ್ರಿಂದ ಪೋಸ್ಟ್ ಬಾಕ್ಸ್ ಮಾಡಿದ್ರೆ ಅವ್ರಿಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಮನೇಲಿ ಯಾರಿಗಾರ ಅಡ್ರೆಸ್ ಹೇಳಿದ್ರೆ ನಮ್ಮ ಮನೆ ಮೇಲ್ಗಡೆ ಪೋಸ್ಟ್ ಬಾಕ್ಸ್ ಇದೆ, ಅದು ಮನೆ ಅಂತ ಹೇಳ್ಬಿಟ್ರೆ ಯಾರು ಹುಡ್ಕೊಂಡ್ ಬರ್ತಾರೆ, ಜನನು ನೆನಪಿಸ್ಕೋತಾರೆ. ಪೋಸ್ಟ್ ಬಾಕ್ಸ್ ಈ ಪೂರ್ತಿ ಮನೆ ನೋಡೋದು, ಎಲ್ಲರ ಮನೆಯಲ್ಲಿ ವಾಟರ್ ಟ್ಯಾಂಕ್ ಇದ್ದೇ ಇರ್ತದೆ. ಬಟ್ ಇದು ಪೋಸ್ಟ್ ಬಾಕ್ಸ್ ನೋಡೋದು ಅದೊಂದು ಐಡೆಂಟಿಟಿ. ಆಲ್ವೇಸ್ ದ ಬಿಲ್ಡಿಂಗ್ ಶುಡ್ ಎಕ್ಸ್ಪ್ರೆಸ್ ದ ಪರ್ಸನ್. ಆ ಮನುಷ್ಯದ ಭಾವನೆ ಏನಿರುತ್ತೆ ಅದು ಮನೆ ಕೂಡ ಇಂದಾನೆ ಎಕ್ಸ್ಪ್ರೆಸ್ ಆಗ್ಬೇಕು. ಸೊ ಮನೆ ನೋಡಿ ಕೂಡ ಅವ್ರ ಮನ್ಸು ಹೆಂಗಿರುತ್ತೆ ಅಂತಾನು ಒಂದು ರಿಸಲ್ಟ್ ಬರ್ತದೆ ನಮ್ಗೆ. ವಿ ಕ್ಯಾನ್ ಐಡೆಂಟಿಫೈ, ಅಂಡರ್ಸ್ಟ್ಯಾಂಡ್ ಹೌ ಎ ಪರ್ಸನ್ ಇಸ್. ನೀವು ಟೈಲ್ಸ್ ಬಳಸಿದ್ದೀರಿ, ರಿಫ್ಲೆಕ್ಟರ್ ಆಗಿಯೂ ಯೂಸ್ ಆಗ್ತಾ ಇದೆ. ಹೌದು, ಅಲಂಕಾರಿಕವಾಗಿ. ಹೌದು, ಬೇಸಿಕಲಿ ಅದೇ ವಾಟರ್ ಪ್ರೂಫಿಂಗ್ ಆಯ್ತು ನಮ್ಗೆ ನ್ಯಾಚುರಲಿ. ಮತ್ತೆ ಅದ್ ನಾವೆಲ್ಲವೂ ಕೂಡ ವೇಸ್ಟ್ ಟೈಲ್ಸ್ ಬಳಸಿರೋದು. ಇನ್ನೊಬ್ರು ಸೈಟ್ ಅಲ್ಲಿ ಏನು ವೇಸ್ಟ್ ಆಗಿಲ್ಲ ಇರ್ತಿತ್ತು, ಆ ಒಂದು ಟೈಲ್ಸ್ ನೇ ತೆಗೆದುಕೊಂಡು ಒಂಚೂರು ಅದಕ್ಕೆ ಕಲಾತ್ಮಕತೆಯನ್ನ ಆಡ್ ಮಾಡಿ ನಾವು ಬಳಸ್ಕೊಂಡ್ವಿ. ಇವಾಗ ಅದು ಎಸ್ಥೆಟಿಕಲಿ ಕೂಡ ಚೆನ್ನಾಗಿ ಕಾಣ್ತಾ ಇದೆ, ಮತ್ತೆ ನಮ್ಗೆ ಪರ್ಪಸ್ ಸರ್ವ್ ಆಗ್ತಾ ಇದೆ. ಕಸದಿಂದ ರಸ. ಹೌದು, ಖಂಡಿತವಾಗಿ. ಹೌದು ಹೌದು. ಸೊ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡುವಂತದ್ದು ಇದು ನ್ಯಾಚುರಲ್ ಕಲ್ಗಳು. ಇದಕ್ಕೆ ಯಾವ್ದು ಡ್ರೆಸ್ಸಿಂಗ್ ತರ ಏನು ಮಾಡಿರೋದಿಲ್ಲ. ನ್ಯಾಚುರಲ್ ಕಲ್ನ ಸ್ಪೇಸ್ ಆಗಿ ಬಿಟ್ಬಿಟ್ಟು ಲೈಟ್ ಅಂಡ್ ಶಾಡೋ ಎಫೆಕ್ಟ್ ಅಂತ ಹೇಳ್ತೀವಿ. ಆ ಲೈಟ್ ಅಂಡ್ ಶಾಡೋ ಎಫೆಕ್ಟ್ ತರಬಹುದು, ಕಮ್ಮಿ ಮೆಟೀರಿಯಲ್ ಬಳಸಬಹುದು. ಮತ್ತೆ ಆ ಶೇಡ್ ಇಂದ ಏನ್ ಗಾಳಿ ಬರ್ತದೆ ಅದನ್ನ ಕೂಲ್ ಆಗಿರುತ್ತೆ. ಒಂದು ಕುತೂಹಲ ಇರುತ್ತೆ, ಇಷ್ಟು ಸುಂದರವಾದ ಮನೆ, ಇಷ್ಟು ದೊಡ್ಡ ಮನೆ, ಮತ್ತೆ ಇಷ್ಟು ಯುನೀಕ್ ಮನೆ.
ಸುಮಾರು ಇದು ಕಟ್ಲಿಕ್ಕೆ ಎಷ್ಟು ಖರ್ಚಾಗಿರ್ಬೋದು ಅಂತ? ಪ್ರಾಜೆಕ್ಟ್ ನಾವು ಎಕ್ಸಿಕ್ಯೂಟ್ ಮಾಡೋದು 2016, ಬಿಟ್ವೀನ್ 25 and 30 ಸ್ಕ್ವೇರ್ಸ್ ಬಿಲ್ಡಿಂಗ್. ಅರೌಂಡ್ 50 lakhs ಖರ್ಚಾಗಿದೆ, ನಿಯರೆಸ್ಟ್ ಬಿಟ್ವೀನ್ 50 and 55 ಅಂತಾನೆ ಹೇಳ್ಬೋದು. ಇಂಟೀರಿಯರ್ಸ್, ವಾರ್ಡ್ರೋಬ್ಗಳು ಮತ್ತೆ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆ ಖರ್ಚುಗಳು ಇರುತ್ತೆ. ಸುಂದರವಾದ ಮನೆಯ ಹೋಮ್ ಟೂರ್ ಮಾಡಿಸಿದ್ದೀರಿ, ಅವಾರ್ಡ್ ವಿನ್ನಿಂಗ್ ಮನೆಯ ಹೋಮ್ ಟೂರ್. ಬಹಳ ಸಂತೋಷ ಆಗ್ತಾ ಇದೆ ನಮಗೆ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಸ್ನೇಹಿತರೆ, ಶ್ರೇಷ್ಠ ನಿವಾಸದ ಫ್ಲೋರ್ ಪ್ಲಾನ್ ಅನ್ನು ಇಲ್ಲಿ ಕೊಟ್ಟಿದ್ದೇನೆ, ಉಪಯುಕ್ತವೆನಿಸಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.